ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಏನು ವಿಶೇಷ ಗೊತ್ತಾ? ಇವತ್ತು ಮೊದಲನೇ ನವರಾತ್ರಿ ಅಲ್ಲ, ಅದಕ್ಕೋಸ್ಕರ ನಮ್ಮ ಅತ್ತೆಯವರು ಇವತ್ತು ನವಣೆ ಮತ್ತು ಗೋಧಿ ನುಚ್ಚಿದ್ದು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದಾರೆ. ಅದು ತುಂಬ ಯಮ್ಮಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ನಿಮಗೆ ಇದು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಬನ್ನಿ ಇವಾಗ ವಿಡಿಯೋ ನೋಡ್ಕೊಂಬರೋಣ. ಹಾಯ್ ಹಲೋ, ನಾನು ವಿಮಲಾ ವಿಠಲ್ರಾವ್ ಅಂತ ಬಹಳ ದಿನಗಳ ನಂತರ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬರ್ತಾ ಇದ್ದೀನಿ. ಇವತ್ತು ನಾನು ಸಿರಿಧಾನ್ಯದಲ್ಲಿ ಗೋಧಿ ನುಚ್ಚು ಮತ್ತು ನವಣೆಯ ಬಿಸಿಬೇಳೆ ಬಾತ್ ಮಾಡಲಿಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈಗ ನಾನು ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ತೋರಿಸ್ತೀನಿ. ಎಲೆಕೋಸು, ಕ್ಯಾರೆಟು, ಬೀನ್ಸು, ಟೊಮೆಟೊ, ಆಲೂಗಡ್ಡೆ ಹಾಗೂ ಕ್ಯಾಪ್ಸಿಕಮ್, ನೀರುಳ್ಳಿ ಹಾಗೂ ಅದಕ್ಕೆ ಬೇಕಾದಂಥ ನವಣೆ ಮತ್ತು ಹೆಸರುಬೇಳೆ, ಗೋಧಿ ನುಚ್ಚು, ಇದು ನೆನೆಸಿರುವ ಬಟಾಣಿ. ಮಸಾಲೆಗೆ ಬೇಕಾದಂಥ ಸಾಮಗ್ರಿಗಳು: ಒಣಮೆಣಸಿನಕಾಯಿ, ಗಸಗಸೆ, ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಕೊತ್ತಂಬರಿ ಕಾಳು, ಮೆಂತ್ಯೆ, ಚಕ್ಕೆ, ಲವಂಗ, ತೆಂಗಿನಕಾಯಿ. ನವಣೆ ಮತ್ತು ಗೋಧಿ ನುಚ್ಚನ್ನು ಸ್ವಲ್ಪ ಹುರಿದ್ರೆ ನಮಗೆ ಘಮ ಚೆನ್ನಾಗಿರುತ್ತೆ ಮತ್ತು ರುಚಿನೂ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಒಲೆ ಉರಿ ಮಾಡಿಕೊಂಡು ಒಂದು ಕುಕ್ಕರಿಗೆ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನಾನಿವತ್ತು. ಒಂದೇ ಒಂದು ಒಣಮೆಣಸಿನ್ಕಾಯಿ ತುಂಡು ಮಾಡಿ ಹಾಕ್ತಾಯಿದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಕರಿಬೇವು, ಇಷ್ಟನ್ನು ಹಾಕಿ ಹದವಾಗಿ ಹುರಿದು ನೀರುಳ್ಳಿ ಅದೆಲ್ಲ ಹಾಕಿ ಬೇಯಕ್ಕೆ ಇಡೋಣ. ಈಗ ನಾವು ಹೆಚ್ಚಿಟ್ಟಿರ್ಕೊಂತ ನೀರುಳ್ಳಿ, ಟೊಮೆಟೊ, ಆಲೂಗಡ್ಡೆ, ಇನ್ನುಳಿದ ಸಾಮಗ್ರಿಗಳನ್ನೆಲ್ಲ ಹಾಕಿ ಬೇಯಕ್ಕೆ ಇಡ್ತಾ ಇದ್ದೀನಿ. ಹೆಸರುಬೇಳೆ, ಗೋಧಿ ನುಚ್ಚು, ರವೆ. ಗೋಧಿ ನುಚ್ಚು ಮತ್ತು ನವಣೆ ತುಂಬ ನೀರು ಎಳ್ಕೊಳ್ಳೋದ್ರಿಂದ ನಾವು ನೀರು ಎಷ್ಟು ಹಾಕಿದರೂ ಪರವಾಗಿಲ್ಲ. ಚೆನ್ನಾಗಿ ನೀರು ಹಾಕಿ ಬೇಯಿಸ್ಬೇಕು. ಮಸಾಲೆ ಹುರಿಯೋದಕ್ಕೆ ಕೂಡ ನಾನು ಕೊಬ್ಬರಿ ಎಣ್ಣೆನೇ ಹಾಕ್ಕೊತಾ ಇದ್ದೀನಿ. ನಾನು ಆವಾಗ ಹೇಳಿರೋ ಸಾಮಗ್ರಿಗಳನ್ನೆಲ್ಲ ಈಗ ಹಾಕಿ ಹುರಿದು ಬಂಗಾರದ ಬಣ್ಣ ಬರೋ ಹುರಿದು. ಇದು ಸಿರಿಧಾನ್ಯದೆಲ್ಲ ನಾನೇ ಮಾಡ್ತಾ ಇರೋದು. ಒಂದು ಅವಲಕ್ಕಿಲಿ ಮಾಡ್ತೀನಿ, ಒಂದು ಸಿರಿಧಾನ್ಯದಲ್ಲಿ ಮಾಡ್ತೀನಿ. ನಾನು ಅಕ್ಕಿಲಿ ಮಾಡೋದು ತುಂಬ ಕಮ್ಮಿ ಬಿಸಿಬೇಳೆ ಬಾತ್. ಸ್ವಲ್ಪ ಕರಿಬೇವನ್ನು ಸೇರಿಸಿ ಹೊಂಬಣ್ಣ ಬರೋವರೆಗೂ ನಾನು ಹುರಿದಿದ್ದೀನಿ. ಒಳ್ಳೆ ಘಮ ಬರ್ತಾ ಇದೆ. ಇದು ನೋಡಿ, ಈ ಕುಕ್ಕರಲ್ಲಿ ರವೆ, ನವಣೆ ಎಲ್ಲ ಹಾಕಿರೋದು ಅಷ್ಟು ನೀರು ಹಾಕಿದ್ರೂ ಎಷ್ಟು ಗಟ್ಟಿಯಾಗಿದೆ ಅಲ್ವಾ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿನ ಎಲ್ಲ ಹಾಕಿ ಆಗಿದೆ. ಈಗ ನಾನು ಈ ಮಸಾಲೆನ ಬೆಲ್ಲ ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ನಾನು ಹಾಕಿದ್ದೀನಿ, ಇದಕ್ಕೇನೆ ರುಬ್ಬೇಕಾದ್ರೆ ಹಾಕಿದ್ದೀನಿ ಪುಡಿ ಬೆಲ್ಲ. ಈಗ ಹಾಕಿ ಇನ್ನೂ ಸ್ವಲ್ಪ ನೀರು ಹಾಕಿ ನಾವು ಕುದಿಸ್ಬೋದು. ಅವಲಕ್ಕಿ, ನವಣೆ, ರವೆ ಎಲ್ಲ ತುಂಬ ಚೆನ್ನಾಗಿ ನೀರು ಇಳಿಯುತ್ತೆ. ಹಾಗಾಗಿ ನಾವು ನೀರು ಚೆನ್ನಾಗಿ ಹಾಕ್ಬೋದು. ಬಿಸಿಬೇಳೆ ಬಾತಿನ ಹದಕ್ಕೆ ಈಗ ನಾನು ಮಾಡಿದ್ದೀನಿ. ಇನ್ನೂ ನೀರು ಎಳೆಯುತ್ತೆ. ಇದು ಇವತ್ತಿನ ಬೆಳಗಿನ ಉಪಹಾರ ರೆಡಿ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಾಕಿ ಈಗ ಚೆನ್ನಾಗಿ ಕುದಿಸಿ ಸವಿತಾ ಇದ್ದರೆ ಇವತ್ತಿನ ಬೆಳಗಿನ ಉಪಹಾರ ತಯಾರಾಗಿದೆ. ಯಮ್ಮಿ ಯಮ್ಮಿ. ನೀವೇನಾದರೂ ನಿಮ್ಮ ಮನೆಯಲ್ಲಿ ಈ ರೆಸಿಪಿ ಮಾಡಿದರೆ ಪ್ಲೀಸ್ ಕಮೆಂಟಲ್ಲಿ ತಪ್ಪದೆ ತಿಳಿಸಿ, ಆಯಿತಾ? ಎಷ್ಟು ಚೆನ್ನಾಗಿತ್ತು, ಎಷ್ಟು ರುಚಿಯಾಗಿದೆಯಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.